ಸಚಿವ ಸಂಪುಟ ಕಗ್ಗಂಟು ಪರಿಹಾರಕ್ಕೆ ವರಿಷ್ಠರ ಮೊರೆ ಹೋಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಗೆ ತೆರಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಖಾತೆ ಕಗ್ಗಂಟಾಗಿದೆ. ಎಲ್ಲಾ ಸ್ಥಾನಗಳನ್ನು ಭರ್ತಿ ಮಾಡಿ ಒಂದೇ ಒಂದು ಮಹಿಳಾ ಕೋಟದ ಸ್ಥಾನವನ್ನು ಮಾತ್ರ ಖಾಲಿ ಇಟ್ಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವರಿಷ್ಠರ ಸಮ್ಮುಖದಲ್ಲೇ ಪರಿಹಾರವನ್ನು ಕಂಡುಕೊಳ್ಳೋಕೆ ಸಿಎಂ ಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಂಪುಟಕ್ಕೆ ಸಣ್ಣ ಅದಲು ಬದಲು ಖಾತೆ ಹಂಚಿಕೆ ಸಂಬಂಧ ಚರ್ಚೆಯನ್ನ ಮಾಡ್ತಾರೆ. ಒಂದಿಬ್ರು ಮೂರು ಜನ ತೆಗೆದು ಅಸಮಾಧಾನಿತರನ್ನ ಸೇರ್ಪಡೆ ಮಾಡ್ಕೊಳ್ಳೋಣ, ಏನ್ ಮಾಡಬಹುದು ಅಂತ ಒಂದಿಷ್ಟು ಪ್ರಶ್ನೆಯನ್ನ ಇಡ್ತಾರಂತೆ. ಕೆಲ ಸಚಿವರನ್ನ ಕೈ ಬಿಟ್ಟು ಅಸಮಾಧಾನಿತರನ್ನ ಸೇರ್ಪಡೆ ಮಾಡೋದ್ರ ಬಗ್ಗೆ ಚರ್ಚೆ ಆಗಿದೆ. ಸಂಪುಟಕ್ಕೆ ಸೇರ್ಪಡೆ ಆಗಿರುವವರ ಪೈಕಿ ಯಾರನ್ನ ಕೈ ಬಿಡಬೇಕು, ಅಸಮಾಧಾನ ಶಮನಕ್ಕೆ ಯಾರನ್ನ ಸೇರಿಸ್ಕೊಳ್ಬೇಕು ಅಂತ ಚರ್ಚೆಯನ್ನ ಮಾಡ್ತಾರೆ. ಹೈಕಮಾಂಡ್ ಜೊತೆಗಿನ ಚರ್ಚೆಯ ಬಳಿಕ ಬೆಂಗಳೂರಿಗೆ ಸಿಎಂ ವಾಪಸ್ ಆಗ್ತಾರೆ ಅಂತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಂಥ ಸಿಎಂ ಡಿಕೆ ಶಿವಕುಮಾರ್ ಖಾತೆ ಹಂಚಿಕೆ ಜೊತೆಗೆ ಸಣ್ಣ ಅದಲು ಬದಲು ಬಗ್ಗೆ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ. ಬಹಳ ಮುಖ್ಯವಾಗಿರುವಂತದ್ದು ಈಗ ಸಚಿವ ಸಂಪುಟಕ್ಕೆ ಸಣ್ಣ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾದ್ರೆ ಜೊತೆಗೆ ಖಾತೆಗಳ ಹಂಚಿಕೆ ಕೂಡ ಆಗಿದೆ. ಕಳೆದ ಒಂದು ವಾರವಾದ ಆದ್ರೂ ಕೂಡ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಇದುವರೆಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಇನ್ನು ಸಮಾಧಾನ ಆಗಿಲ್ಲ. ಕೆಲವರು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನ ಕೃಷ್ಣಪ್ಪ ಅವರು ಕೂಡ ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಅಲ್ಲಿ ಮಾತುಕತೆಯನ್ನ ಕೂಡ ರಾತ್ರಿ ಮಾಡಿದ್ದಾರೆ. ತಡರಾತ್ರಿವರೆಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅದು ಇದುವರೆಗೂ ಕೂಡ ಅಂತಿಮ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅದು ಸಂಜೆ ಹೊತ್ತಿಗೆ ಅದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಸೊ ಈಗಾಗಲೇ ದೆಹಲಿಯಿಂದ ವಾಪಸ್ ಆಗ್ತಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸುರ್ಜೇವಾಲಾ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಸಿಕ್ಕಿದ ಬೆನ್ನಲ್ಲೇ ಇವತ್ತು ಸಂಜೆ ಒಳಗಡೆ ಖಾತೆ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ ಮಧುಸೂದನ್. ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ 33 ಸ್ಥಾನಗಳ ಪೈಕಿ 32 ಸ್ಥಾನವನ್ನ ಭರ್ತಿ ಮಾಡಿದ್ದಾರೆ. ಮಹಿಳಾ ಕೋಟಾ ಭರ್ತಿ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಜೊತೆಗೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಿಂದ ಎದ್ದಿರುವಂಥ ಅಸಮಾಧಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಶಮನಗೊಳಿಸಬೇಕು, ಅಸಮಾಧಾನಿತರನ್ನ ಸಮಾಧಾನ ಮಾಡಬೇಕು. ಯಾವಾಗ? ಆಗಸ್ಟ್ 13 ಒಳಗಡೆ ಮಾಡಬೇಕು. ಹೀಗಾಗಿ ಒಂದಿಷ್ಟು ಕ್ಯಾಬಿನೆಟ್ನಲ್ಲಿ ಇರೋವಂಥ ಸಚಿವರನ್ನ ಹೊರಗಡೆ ಇಟ್ಟು ಅಸಮಾಧಾನಗೊಂಡಿರೋ ಅಂಥ ಶಾಸಕರನ್ನ ಸಚಿವರನ್ನಾಗಿಸ್ಬಿಟ್ರೆ ಎಲ್ಲವೂ ಬಗೆಹರಿಯತ್ತಲ್ವಾ ಅನ್ನೋ ಯೋಜನೆ ಸಿಎಂದು. ಇನ್ನು HC ಬಾಲಕೃಷ್ಣ ಅವರ ಹೆಸರು ಅದರಲ್ಲಿ ಮೊದಲನೇದಿದೆ. ಅವ್ರನ್ನ ಹೊರಗಿಡ್ತಾರೆ. ಎಂ ಕೃಷ್ಣಪ್ಪ ಅವ್ರಿಗೆ ಆ ಸ್ಥಾನಮಾನವನ್ನು ಕೊಡ್ತಾರೆ ಅಂತ. ಬಟ್ ನಾವೊಂದು ಗಮನಿಸಬೇಕಾಗತ್ತೆ, ಬಾಲಕೃಷ್ಣ ಅವರೊಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ನಾನೊಬ್ಬನೇ ಅಲ್ಲ, ಸಿಎಂ ಹೇಳಿದ್ರೆ 32 ಜನನೂ ಕೂಡ ರಾಜೀನಾಮೆಗೆ ಸಿದ್ಧ ಅಂತ. ಈ ಮೂಲಕ ಏನು ನನ್ನ ಕೈ ಬಿಡಬೇಡಿ ಅನ್ನೋ ಒಂದು ಸಂದೇಶವನ್ನು HC ಬಾಲಕೃಷ್ಣ ಕೂಡ ಕೊಡ್ತಾ ಇದ್ದಾರೆ. ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ. ಆಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಅದೇ ಒಂದು ಕಾಲಿದೆ. ಮಹಿಳೆ ಕೋಟ ಅಂತ ಒಂದು ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? ಒಂದೆರಡು ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ. ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ. ಆಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಅದೇ ಒಂದು ಕಾಲಿದೆ. ಮಹಿಳೆ ಕೋಟ ಅಂತ ಒಂದು ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? ಒಂದೆರಡು ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ. ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ. ಆಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಅದೇ ಒಂದು ಕಾಲಿದೆ. ಮಹಿಳೆ ಕೋಟ ಅಂತ ಒಂದು ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? ಒಂದೆರಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.